ನಮ್ಗೆ ಹಬ್ಬ ಅದು ಗೆದ್ದಾಗ್ಲೇನೆ ನಮ್ಮ ಜೀವನ ಸಾರ್ಥಕ ಆಗೋದು. ಸುಮಾರು 8 ವರ್ಷಗಳ ನಂತರ ಯೋಗ್ಯ ಟೂರ್ ಮಾಡಿದ್ವಿ. ಇವತ್ತು ಈ ಲೆವೆಲ್ಗೆ ಒಂಥರ ನೀವೆಲ್ಲ ನೋಡಿದ್ರಿ, ಎಂಜಾಯ್ ಮಾಡಿದ್ರಿ. ಇಷ್ಟು ದೊಡ್ಡ ಸಕ್ಸಸ್ ಸಿಗುತ್ತೆ ಅಂತ ನಾವು ಯೋಚನೆ ಮಾಡಿರಲಿಲ್ಲ. ಅಂದ್ರೆ ಇಷ್ಟೇ ಎಂಜಾಯ್ ಮಾಡ್ತಾರೆ ಜನ. ಅಂದ್ರೆ ಫಸ್ಟ್ ಪಾರ್ಟ್ ಮಾಡಿದಾಗ ನಮಗೆ ಸೆಕೆಂಡ್ ಪಾರ್ಟ್ ನ ಹೇಗೆ ಎಂಜಾಯ್ ಮಾಡ್ತಾರೋ ಏನೋ ಅನ್ನೋ ಭಯ ನಮ್ಗಿತ್ತು ಒಳಗಡೆ. ಇಡೀ ರಾತ್ರಿ ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ತಾನೆ ಇದ್ವಿ. ಹೆಂಗೆ ಥಿಯೇಟರ್ ಯಾವ ತರ ಎಂಜಾಯ್ ಮಾಡ್ತಾರೆ ಜನ, ಥಿಯೇಟರ್ ಯಾವ ತರ ರಿಯಾಕ್ಷನ್ ಕೊಡ್ತಾರೆ ಅಂತ. ಸೆಕೆಂಡ್ ಕ್ಲಾಸ್ ಬಾಲ್ಕನಿ ಎಲ್ಲ ಓಡಾಡ್ತಾನೆ ಇದ್ವಿ. ಯಾವಾಗ ಜನ ನಗಕ್ ಶುರು ಮಾಡಿದ್ರು, ಕಡೆಯವರೆಗೂ ವಿಷಲ್ ಹಾಕಕ್ ಶುರು ಮಾಡಿದ್ರು. ಆ ಎಕ್ಸೈಟ್ಮೆಂಟ್ ಸಿಕ್ತು ಅವ್ರಿಗೆ, ವಾವ್ ಅನ್ಸಕ್ ಶುರು ಆಯ್ತು ಅವ್ರಿಗೆ, ಕಿರ್ಚಾಡಕ್ ಶುರು ಮಾಡಿದ್ರು. ಒಂದೊಂದು ಎಂಟ್ರಿಗೂ ಓ ಅಂತ ಇಡೀ ಥಿಯೇಟರ್ ಕೇಳ್ದಂಗೆ ಶಿಳ್ಳೆ ಚಪ್ಪಾಳೆಗಳು ಕೇಳಕ್ ಶುರು ಆಯ್ತು. ಅಲ್ಲಿ ನಮ್ಗೆ ಸಮಾಧಾನ ಆಯ್ತು. ಅಂದ್ರೆ ನಾವು ಮಾಡಿದ ಕೆಲಸ ಸಾರ್ಥಕ ಆಯ್ತು ಅಂತ ಅನಿಸ್ತು. ಇಷ್ಟು ವರ್ಷ 2 ವರ್ಷ ನಾವು ಅಯೋಗ್ಯ ಜೊತೆಗೆ ಟ್ರಾವೆಲ್ ಮಾಡ್ತಾ ಬಂದಿದ್ವಿ, ಟೂ ಜೊತೆಗೆ ನಾನು ಒಬ್ಬನೇ ಟ್ರಾವೆಲ್ ಮಾಡಿಲ್ಲ, ನಮ್ಮ ಮುನೇಗೌಡರು ಟ್ರಾವೆಲ್ ಮಾಡಿದ್ದಾರೆ. ಅಂಡ್ ಗಿರಿ, ಶಿವ ಅಂಡ್ ಮಹೇಶ್ ಅವರು, ನಾವು ಅಷ್ಟೂ ಜನ ಎಲ್ಲ ಇಡೀ ತಂಡ, ರಚಿತಾರಾಮ್ ಅವರು ಆಗ್ಬೋದು, ಪ್ರತಿಯೊಬ್ರು ಟ್ರಾವೆಲ್ ಮಾಡ್ತಾ ಬಂದಿದ್ದೀವಿ. ಇಷ್ಟು ಜನರ ಒಂದು ಶ್ರಮಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ಅಂಡ್ ಇವತ್ತು ನಾವು ಮಾತಾಡಿದ್ರೆ ಜಾಸ್ತಿ ತುಂಬಾ ಅದು ಉತ್ಪ್ರೇಕ್ಷೆ ಆಗುತ್ತೆ. ಇವತ್ತು ಮಾತಾಡಬಾರ್ದು, ನಾವು ಸೋಮವಾರದ ಮೇಲ್ಗಡೆ ಮಾತಾಡಬೇಕು. ಯಾಕೆಂದ್ರೆ ಈಗ ಆಲ್ರೆಡಿ ಎಲ್ಲಾ ಕಡೆ ಪ್ರತಿಕ್ರಿಯೆ ಸಖತ್ತಾಗಿದೆ. ಇನ್ನೂ ಚೆನ್ನಾಗಿ ಎತ್ಕೊಳ್ಳುತ್ತೆ. ಆ ಎತ್ಕೊಂಡು ಹೋದ್ಮೇಲೆ ಒಂದು ಸಕ್ಸಸ್ ಮೀಟ್ ಕೊಡ್ತೀವಲ್ಲ, ಅವತ್ತು ನಾವು ಜಾಸ್ತಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತದೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಜನ ಅಷ್ಟು ವರ್ಷದಿಂದ ಕಾದಿತ್ತು, ಮತ್ತೆ ಅದೇ ಒಂದು ನರ್ತಕಿ ಥಿಯೇಟರ್ ಎದುರುಗಡೆ ಆ ಕ್ರೌಡ್ ನೋಡ್ಬೇಕು ಅಂತ ಬಹಳ ಆಸೆ ಇತ್ತು ನನಗೆ. ಆ ಲೆವೆಲ್ಗೆ ನೋಡ್ಬೇಕು, ಅಯೋಗ್ಯ ನೋಡಿದ್ವಿ ಅವತ್ತು, ಅದೇ ಲೆವೆಲ್ಗೆ ಇಡೀ ಥಿಯೇಟರ್ ಮುಂದ್ಗಡೆ ಜನಸಾಗರ ಸೇರ್ಬೇಕು ಅಂತ ಆಸೆ ಇತ್ತು. ಅದು ಇವತ್ತು ಈಡೇರಿದೆ. ಆ ಈಡೇರೋದು ಅಷ್ಟೇ ಸಾಕಾಗಲ್ಲ, ಅದ್ರ ಜೊತೆ ಒಳಗಡೆ ಬಂದಾಗ ಅವ್ರು ಎಷ್ಟು ಖುಷಿ ಪಡ್ತಾ ಇದಾರೆ, ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ ಮುಖ್ಯ ಆಗುತ್ತೆ. ಪ್ರತಿಯೊಂದು ಪಂಚ್ಗಳಿಗಾಗ್ಲಿ, ಎಮೋಷನಲ್ ಸೀನ್ಗಳಿಗಾಗ್ಲಿ, ಆಕ್ಷನ್ ಸೀಕ್ವೆನ್ಸ್ಗಳಿಗಾಗ್ಲಿ, ವಾವ್ ಅನ್ನೋ ತರ ಹೇಗೆ ಅವರು ಖುಷಿಯಾಗಿದ್ದಾರೋ ಅದು ನಮಗ್ ಸಿಕ್ಕಿರೋ ಗೆಲುವು ಅಂತ ಹೇಳ್ಬೋದು. ಸಾರ್ಥಕ ಆಗಿದೆ. ನಾನು ಜಾಸ್ತಿ ಮಾತಾಡೋದಕ್ಕಿಂತ ಇನ್ನೊಂದು ಸ್ವಲ್ಪ ದಿವಸ ಕಳೀಲಿ, ಅವತ್ತು ನಮ್ಮ ಖುಷಿ ಇನ್ನೂ ಜಾಸ್ತಿ ಹಂಚ್ಕೊಳ್ಳೋಣ ಅಂತ ನನಗನ್ನಿಸ್ತದೆ. ಹಾಗೆ ನಮ್ಮ ನಿರ್ಮಾಪಕರು ಈ ಸಿನಿಮಾಗೆ ಬೆಂಗಾವಲಾಗಿ ನಿಂತ್ಕೊಂಡು, ಈ ಸಿನಿಮಾ ಇವತ್ತೇನು ನೀವು ನೋಡ್ತಾ ಇದ್ದೀರೋ, ಈ ಕ್ವಾಲಿಟಿ ಆಗಲಿ, ಅಷ್ಟು ಜನ ಆಕ್ಟರ್ಗಳಾಗಲಿ, ಅಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಆಗಲಿ, ಸೂಪರ್ ಸ್ಟಾರ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ, 2 ಸೂಪರ್ ಸ್ಟಾರ್ಗಳಿದ್ದಾರೆ. ಆ 2 ಸೂಪರ್ ಸ್ಟಾರ್ಗಳ ಎಂಟ್ರಿ ಆಗಲಿ, ಅದೆಲ್ಲದಕ್ಕೂ ಕಾರಣ ಇವತ್ತು ನಿರ್ಮಾಪಕರು. ಹಾಗೆ ಮಹೇಶ್ ಈ ಸಿನಿಮಾಗೆ ಆಗಲೂ ರಾತ್ರಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಆಗಲೂ ರಾತ್ರಿ ಕೆಲಸ ಮಾಡಿದ್ದಾನೆ. ನಿದ್ದೆ ಬಿಟ್ಟು ಪ್ರತಿಯೊಂದು ಹಂತದಲ್ಲೂ ಪ್ರಮೋಷನ್ ವಿಚಾರದಲ್ಲಾಗಿರ್ಲಿ, ಎಲ್ಲಾ ವಿಚಾರದಲ್ಲೂ ಆಗಲಿ ನಿಂತಿದ್ದೇನೆ. ನಾನೊಂದು ಸಿನಿಮಾಗೆ ಏನ್ ನಿಂತ್ಕೋಬೇಕು ಒಬ್ಬ ಹೀರೋ ಆಗಿ, ನಾನೊಂದು ಮಾತು ಯಾವಾಗ ಹೇಳ್ತಾ ಇರ್ತೀನಿ, ಕಡೆ ದಿವಸ ಥಿಯೇಟರ್ ಇರೋವರೆಗೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಮೋಟ್ ಮಾಡ್ತೀನಿ ಅಂತ. ಆ ಥಿಯೇಟರ್ ಇರೋವರೆಗೂ ನಾನು ಸಿನಿಮಾ ಹಿಂದೆ ಇದ್ದೇ ಇರ್ತೀನಿ. ಸ್ಟಾರ್ಟ್ ಆದಾಗಿಂದ ಕಡೆ ದಿವಸದವರೆಗೂ ನಾನು ಇದ್ದೇ ಇರ್ತೀನಿ. ಅದು ನಾನು ಯಾವತ್ತೂ ನನ್ನ ತಂಡನ ಬಿಟ್ಕೊಡಲ್ಲ. ನನ್ನ ನಿರ್ಮಾಪಕರನ್ನಾಗ್ಲಿ, ನನ್ನ ಆರ್ಟಿಸ್ಟ್ಗಳನ್ನಾಗ್ಲಿ, ನನ್ನ ಟೆಕ್ನಿಷಿಯನ್ಸ್ನಾಗ್ಲಿ ಯಾವತ್ತೂ ಬಿಟ್ಕೊಡೋ ಮಾತೇ ಇಲ್ಲ. ಕಡೆಯವರೆಗೂ ನಾನು ನಿಂತ್ಕೋತೀನಿ. ಅದು ಈ ಸಿನಿಮಾದಲ್ಲೂ ಆಗಿದೆ, ಪ್ರತಿ ಸಿನಿಮಾದಲ್ಲೂ ಹಾಗೆ ಮಾಡ್ತಾ ಇದ್ವಿ. ಅಂಡ್ ಬೆಣ್ಣೆ ಮತ್ತೆ ಮಟನ್ ಕ್ಯಾರೆಕ್ಟರ್ ನಮ್ಮ ಶಿವ ಮತ್ತೆ ಗಿರಿ ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು. ಯಾಕಂದ್ರೆ ಅವರಿಬ್ರು ನಾನು ಹೇಗೆ ಅಥವಾ ನಮ್ಮ ಹೀರೋಯಿನ್ ಅಥವಾ ಪ್ರೊಡ್ಯೂಸರ್ ಡೈರೆಕ್ಟ್ರು ಹೇಗೆ ಪಿಲ್ಲರ್ಗಳಾಗ್ತೀವೋ ಹಾಗೆ ಇವರಿಬ್ರು ಕೂಡ 2 ಪಿಲ್ಲರ್ಗಳ ಸಿನಿಮಾಗೆ. ನಿಮಗೆ ಗೊತ್ತು ಎಷ್ಟು ಚೆನ್ನಾಗಿ ಗೊತ್ತಿದ್ದಾರೆ ಸಿನಿಮಾನ ಅಂತ, ಹೆಂಗ್ ಎಂಟರ್ಟೈನ್ ಮಾಡಿದ್ದಾರೆ ಇಡೀ ಸಿನಿಮಾನ ಅಂತ. ಆ ಕಾರಣಕ್ಕೆ ಇವತ್ತು ಅಯೋಗ್ಯ ಟು ಇಡೀ ಕರ್ನಾಟಕದಾದ್ಯಂತ ತೆರೆ ಮೇಲೆ ಬಂದಿದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದನ ಬೇಡ್ತಾ ಇದೀವಿ. ನೀವೆಲ್ಲರೂ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ. ಇದೆಲ್ಲ ಮುಗಿದ್ಮೇಲೆ ನಮ್ಮ ಆಸೆ ಇದೆ, ಪಾರ್ಟ್ 3 ಮಾಡಬೇಕು, ಪಾರ್ಟ್ 4 ಮಾಡಬೇಕು ಅಂತ ನಮ್ಗೆಲ್ರಿಗೂ ಇದೆ. ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಈ ಸಿನಿಮಾನ ದೊಡ್ಡ ಮಟ್ಟಕ್ಕೆ ಗೆಲ್ಲಿಸ್ಕೊಡಿ. ಈಗ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ಓಪನಿಂಗ್ ತಗೊಂಡಿದೆ. ಮಂಡ್ಯ ಆಗ್ಬೋದು, ಮೈಸೂರು ಆಗ್ಬೋದು, ದಾವಣಗೆರೆ ಎಲ್ಲಾ ಕಡೆನೂ ತುಂಬಾ ಚೆನ್ನಾಗಿ ಓಪನಿಂಗ್ ತಗೊಂಡಿದೆ. ನರ್ತಕಿನಲ್ಲೂ ಫುಲ್ ಆಗಿದೆ. ಈ ಒಂದು ಸಂಭ್ರಮ ಇವತ್ತು ನಾವು ನಿದ್ದೆ ಮಾಡೋದಕ್ಕೆ ನೆಮ್ಮದಿಯಾಗಿ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ನಮ್ಮ ಇಡೀ ತಂಡ ಬಹುಶಃ ನಿದ್ದೆ ಮಾಡಲ್ಲ ಇವತ್ತು, ಯಾಕಂದ್ರೆ ಇನ್ನು ನಮ್ಮ ಜರ್ನಿ ಈಗ ಜಾಸ್ತಿ ಆಕ್ಚುಲಿ ಜರ್ನಿ ಶುರುವಾಗಿರೋದು. ಇಷ್ಟು ಬೇಗ ನಿದ್ದೆ ಬರಲ್ಲ. ಐ ಹೋಪ್ ಏನಂದ್ರೆ ಇನ್ನೊಂದು ವಾರ 15 ದಿವಸದಲ್ಲಿ ಮಲಗ್ತೀವಿ ಅಂತ ಅನ್ಕೊಂಡಿದೀವಿ. ಇಡೀ ಕರ್ನಾಟಕ ಟ್ರಾವೆಲ್ ಮಾಡ್ಬೇಕು ನಾವೀಗ, ಇಲ್ಲಿಂದ ಶುರು ಮಾಡಿ ಮಂಡ್ಯ, ಮೈಸೂರು ಎಲ್ಲಾ ಡಿಸ್ಟಿಕ್ಗಳಿಗೂ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಹಾಗಾಗಿ ತುಂಬಾ ಕೆಲಸ ಇದೆ. ಅಂಡ್ ನಿಮಗೆ ಸ್ಪೆಷಲಿ ಯೂಟ್ಯೂಬರ್ಸ್, ಪ್ರತಿಯೊಬ್ರು ಇನ್ಫ್ಲೂಯೆನ್ಸರ್ಸ್ ಅಂಡ್ ಟ್ರೋಲ್ ಮಾಡಿದವರಾಗಿರ್ಬೋದು, ಪ್ರತಿಯೊಬ್ರು ನಮ್ಮ ಜೊತೆ ನಿಂತ್ಕೊಂಡಿದ್ದೀರಾ. ನೀವೆಲ್ಲರೂ ಸತೀಶ್ ಅವ್ರು ಗೆಲ್ಬೇಕು, ಮಹೇಶ್ ಗೆಲ್ಬೇಕು, ಮುನೇಗೌಡರು ಗೆಲ್ಬೇಕು, ಅಯೋಗ್ಯ 2 ಗೆಲ್ಬೇಕು ಅಂತ ಪ್ರತಿಯೊಬ್ರು ನಮ್ಮ ಹಿಂದೆ ನಿಂತ್ಕೊಂಡಿದ್ದೀರಾ, ನಮ್ಮ ಜೊತೆ ನಿಂತ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಐ ಲವ್ ಯು ಆಲ್. ನಿಮ್ಮ ಸಪೋರ್ಟಿಗೆ, ನಿಮ್ಮ ಪೇಷನ್ಸ್ಗೆ, ನಮ್ಮ ಜೊತೆ ನಿಂತ್ಕೊಂಡಿದ್ದಕ್ಕೆ ಐ ಹೋಪ್ ನಾವು ನಿಮ್ಮನ್ನ ಯಾರನ್ನು ನಿರಾಸೆ ಮಾಡಿಲ್ಲ ಅಂತ ಅನ್ಕೋತೀವಿ. ನಿರಾಸೆ ಏನಾರು ಮಾಡಿದೀವ? ನಿರಾಸೆ ಏನಾರು ಆಯ್ತಾ? ನಿಮ್ಗೆ ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಸಾಂಗ್ಸ್ ಇಷ್ಟ ಆಯ್ತು, ಆಮೇಲೆ ಮತ್ತೆ ನಿಮ್ ಆಕ್ಟಿಂಗ್ ಇಷ್ಟ ಆಯ್ತು, ರವಿಚಂದ್ರನ್ ಸರ್ ಎಂಟ್ರಿ ಇಷ್ಟ ಆಯ್ತು. ಓಕೆ, ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಒಂದಷ್ಟು ಜನ ಆಡಿಯನ್ಸ್ ಆಚೆ ಬಂದ್ಮೇಲೆ ಹೇಳ್ತಾ ಇದ್ರು ಕೆಲವೊಂದು ಸೀನ್ ಗಳನ್ನ